ಹುಡುಗಿಯನ್ನು ಹೊಗಳುವ ಕಲೆ, ದ ಆರ್ಟ್ ಆಫ್ ಪ್ರೈಸಿಂಗ್ ಎ ಗರ್ಲ್. ಇದು ಹುಡುಗಿ ಅಂದರೆ ಗರ್ಲ್ಫ್ರೆಂಡ್ ಅಷ್ಟೇ ಅಲ್ಲ, ನಿಮ್ಮ ಮಗಳಾಗಿರ್ಬೋದು, ನಿಮ್ಮ ಅಕ್ಕ ತಂಗಿ ಆಗಿರ್ಬೋದು, ಯಾರನ್ನು ಸಹ ಹೊಗಳುವಾಗ ಯಾವುದೆಲ್ಲ ಶಬ್ದಗಳನ್ನು ಉಪಯೋಗಿಸಬೇಕೋ ಆ ಶಬ್ದ ಮತ್ತು ವಾಕ್ಯಗಳನ್ನು ಇವತ್ತು ನಾನು ನಿಮಗೆ ಕಲಿಸ್ತಾ ಇದ್ದೇನೆ. ನೋಡಿ, ಇಷ್ಟವಾದರೆ ನನಗೆ ಲೈಕ್ ಮತ್ತು ಶೇರ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಸಹ ಮಾಡಿ, ನೋ ಪ್ರಾಬ್ಲಮ್. ನಿಮಗೆ ಏನು ಸಹ ಇನ್ನೂ ಕಲಿಬೇಕು, ಗೊತ್ತಿರಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ, ನಾನು ಅದರ ಸಹ ವಿಡಿಯೋಗಳನ್ನು ಮಾಡಿ ಹಾಕ್ತೇನೆ. ಇವತ್ತು ನಾವು ಈ ಟಾಪಿಕ್ ಬಗ್ಗೆ ನೋಡೋಣ. ಹುಡುಗಿಯನ್ನು ಹೊಗಳುವ ಕಲೆ, ದ ಆರ್ಟ್ ಆಫ್ ಪ್ಲೇಸಿಂಗ್ ಎ ಗರ್ಲ್. ಸುಂದರ, ಬ್ಯೂಟಿಫುಲ್, ನೀವು ತುಂಬ ಸುಂದರವಾಗಿ ಕಾಣುತ್ತಿದ್ದೀರಿ. ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಮುದ್ದಾದ, ಕ್ಯೂಟ್, ನಿನ್ನ ಮುದ್ದಾದ ಮುಖ ನೋಡಿದರೆ ಮನಸ್ಸು ಅರಳುತ್ತದೆ. ಮೈ ಹಾರ್ಟ್ ಬ್ಲೂಮ್ಸ್ ಲುಕಿಂಗ್ ಆಟ್ ಯುವರ್ ಕ್ಯೂಟ್ ಫೇಸ್. ಆಕರ್ಷಕ, ಅಟ್ರ್ಯಾಕ್ಟಿವ್, ನಿನ್ನ ಆಕರ್ಷಕ ಕಣ್ಣುಗಳಲ್ಲಿ ಏನೋ ಮಾಯೆ ಇದೆ. ದೆರ್ ಈಸ್ ಸಮ್ ಮ್ಯಾಜಿಕ್ ಇನ್ ಯುವರ್ ಅಟ್ರ್ಯಾಕ್ಟಿವ್ ಐಸ್. ಮನಮೋಹಕ, ಚಾಮಿಂಗ್, ನಿನ್ನ ಮಂದಹಾಸ ಅತಿ ಮನಮೋಹಕವಾಗಿದೆ. ಯುವರ್ ಜೆಂಟಲ್ ಸ್ಮೈಲ್ ಈಸ್ ಇನ್ಕ್ರೆಡಿಬಲಿ ಚಾಮಿಂಗ್. ಸೊಗಸಾದ, ಎಲಿಗೆಂಟ್, ನಿನ್ನ ಪ್ರತಿ ನಡಿಗೆಯೂ ತುಂಬ ಸೊಗಸಾಗಿದೆ. ಯುವರ್ ಎವ್ರಿ ಮೂವ್ ಈಸ್ ಸೋ ಎಲಿಗೆಂಟ್. ಸ್ಟೈಲಿಶ್, ನಿನ್ನ ಸ್ಟೈಲಿಶ್ ಅಂದಕ್ಕೆ ಯಾರಾದರೂ ಮಾರು ಹೋಗಲೇಬೇಕು. ಎನಿವನ್ ವುಡ್ ಫಾಲ್ ಫಾರ್ ಯುವರ್ ಸ್ಟೈಲಿಶ್ ಲುಕ್. ದಯಾಳು, ಕೈಂಡ್, ನಿನ್ನ ದಯಾಳು ಹೃದಯವೇ ನಿನಗೆ ದೊಡ್ಡ ಆಸ್ತಿ. ಯುವರ್ ಕೈಂಡ್ ಹಾರ್ಟ್ ಈಸ್ ಯುವರ್ ಗ್ರೇಟೆಸ್ಟ್ ಆ್ಯಸೆಟ್. ಮಧುರ ಸ್ವಭಾವದ, ಸ್ವೀಟ್, ಜೇನಿಗಿಂತಲೂ ನಿನ್ನ ಸ್ವಭಾವ ತುಂಬ ಮಧುರವಾಗಿದೆ. ಯುವರ್ ನೇಚರ್ ಈಸ್ ಸ್ವೀಟರ್ ದೆನ್ ಹನಿ. ಚತುರ, ಸ್ಮಾರ್ಟ್, ಎಂಥ ಕಷ್ಟವನ್ನು ನಿಭಾಯಿಸುವ ಚತುರತೆ ನಿನಗಿದೆ. ಯು ಆರ್ ಸ್ಮಾರ್ಟ್ ಇನಫ್ ಟು ಹ್ಯಾಂಡಲ್ ಎನಿ ಡಿಫಿಕಲ್ಟಿ. ಬುದ್ಧಿವಂತ, ಇಂಟೆಲಿಜೆಂಟ್, ನಿನ್ನ ಬುದ್ಧಿವಂತಿಕೆ ನಿನ್ನ ಅತಿ ದೊಡ್ಡ ಶಕ್ತಿ. ಯುವರ್ ಇಂಟೆಲಿಜೆನ್ಸ್ ಈಸ್ ಯುವರ್ ಬಿಗ್ಗೆಸ್ಟ್ ಸ್ಟ್ರೆಂತ್. ಆತ್ಮವಿಶ್ವಾಸಿ, ಕಾನ್ಫಿಡೆಂಟ್, ನಿನ್ನ ಆತ್ಮವಿಶ್ವಾಸ ನನಗೂ ಸ್ಫೂರ್ತಿ ನೀಡುತ್ತದೆ. ಯುವರ್ ಕಾನ್ಫಿಡೆನ್ಸ್ ಇನ್ಸ್ಪೈರ್ಸ್ ಮೀ ಟೂ. ಧೈರ್ಯಶಾಲಿ, ಬ್ರೇವ್, ಸೋಲೊಪ್ಪದ ನಿನ್ನ ಧೈರ್ಯಶಾಲಿ ಗುಣ ನನಗಿಷ್ಟ. ಐ ಲವ್ ಯುವರ್ ಬ್ರೇವ್ ಸ್ಪಿರಿಟ್ ದಟ್ ನೆವರ್ ಗಿವ್ಸ್ ಅಪ್. ಪ್ರಾಮಾಣಿಕ, ಆನೆಸ್ಟ್, ನಿನ್ನ ಪ್ರಾಮಾಣಿಕ ನಡವಳಿಕೆ ಎಲ್ಲರಿಗೂ ಮಾದರಿ. ಯುವರ್ ಆನೆಸ್ಟ್ ಬಿಹೇವಿಯರ್ ಈಸ್ ಎ ಮಾಡೆಲ್ ಫಾರ್ ಎವ್ರಿ ಒನ್. ಕಾಳಜಿಯುತ, ಕೇರಿಂಗ್, ನನ್ನ ಮೇಲೆ ನೀನು ತೋರಿಸುವ ಕಾಳಜಿಯುತ ಪ್ರೀತಿ ಅಮೂಲ್ಯ. ದ ಕೇರಿಂಗ್ ಲವ್ ಯು ಶೋ ಮೀ ಈಸ್ ಪ್ರೆಷಸ್. ಅದ್ಭುತ, ಅಮೇಝಿಂಗ್, ನಿನ್ನ ವ್ಯಕ್ತಿತ್ವ ಪದಗಳಲ್ಲಿ ವಿವರಿಸಲಾಗದಷ್ಟು ಅದ್ಭುತ. ಯುವರ್ ಪರ್ಸನಾಲಿಟಿ ಈಸ್ ಟೂ ಅಮೇಝಿಂಗ್ ಟು ಡಿಸ್ಕ್ರೈಬ್ ಇನ್ ವರ್ಡ್ಸ್. ಸೊ ಈ ಎಲ್ಲ ಶಬ್ದಗಳನ್ನು ನೀವು ವಾಕ್ಯಗಳಲ್ಲಿ ಉಪಯೋಗಿಸಿದರೆ, ನೀವು ಕನ್ನಡ ಮಾತಾಡುವಾಗಲೂ ಉಪಯೋಗಿಸಿದರೆ, ಮತ್ತು ನಿಮ್ಮ ಇಷ್ಟದ ಹುಡುಗಿ ಆಗಲಿ, ಮಹಿಳೆ ಆಗಲಿ, ಯಾರೇ ಆಗಲಿ, ನಿಮ್ಮ ಮಗಳಾಗಲಿ, ತಂಗಿ ಆಗಲಿ, ಅಕ್ಕ ಆಗಲಿ, ಫ್ರೆಂಡ್ ಆಗಲಿ, ಅವರನ್ನು ಹೊಗಳಲಿಕ್ಕೆ ಈ ಶಬ್ದಗಳನ್ನು, ಈ ವಾಕ್ಯಗಳನ್ನು ಉಪಯೋಗಿಸಿದರೆ ತುಂಬ ಒಳ್ಳೆಯದು ಅಂತ ನಾನು ತಿಳ್ಕೊಳ್ತೇನೆ. ಯಾಕಂದರೆ ಅವರಿಗೂ ಇದರಿಂದ, ಈ ಶಬ್ದಗಳನ್ನು ಕೇಳಿ ಸ್ವಲ್ಪ ಪ್ರೇರಣೆ ಬರ್ತದೆ ಅಂತ ನನ್ನ ಅನಿಸಿಕೆ.